ಇದಕ್ಕ ಕೃಷಿಕರ ಅಂತಂದು 24 ತಾಸು ಹೊಲದಲ್ಲಿ ಇರೋರಲ್ಲ. ಈಗ ಡೇದಲ್ಲಿ ಬೇರೆ ಕಡೆ ಹೋಗ್ತಿವಿ, ನಾವು ನೈಟ್ ಅಷ್ಟ ಬರ್ತೀವಿ. ವಾರದಲ್ಲಿ ಒಮ್ಮೆ 2 ಸಲ ಏನೋ ಟೈಮ್ ತಗೊಂಡು ಈ ತರ ಡ್ರಿಪ್ ಮಾಡಿ, ಈಗ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿವಿ, ಡ್ರಿಪ್ ಮಾಡಿವಿ ಎಲ್ಲ. ಆಲ್ಮೋಸ್ಟ್ ನಾವು ಯಾವ್ದು ನೀರನ್ನ ಡ್ರಿಪ್ ಇಲ್ಲೇ ಬಿಡ್ತೀವಿ. ಅಂದ್ರೆ ಆಟೋ ಹಚ್ಚಿರ್ತೀವಿ, ಕರೆಂಟ್ ಬಂದ್ರೆ ಆಟೋಮೆಟಿಕ್ ಎಲ್ಲ ಸಪ್ಲೈ ಆಗ್ತಾ ಇರುತ್ತೆ. ಒಂದು ಬೇರೆ ದಂಧೆ ಇದೆ, ನಮ್ದು ಬಿಸ್ನೆಸ್ ಇದೆ. ನಾವು ಇದ್ರ ಜೊತೆಗೆ ನಾವು ಏನ್ ಮಾಡಿದ್ವಿ, ನಾವು ಯಾವ್ದ ಹೊಲದಲ್ಲಿ ಪ್ಲಾಂಟೇಶನ್ ಮಾಡ್ಬೇಕಾದ್ರ ನಮ್ ಬಿಸ್ನೆಸ್ ನಡೆದಿರ್ಬೇಕು, ನಮ್ಮ ಹೊಲದಲ್ಲಿ ಬೆಳೆನೂ ಬಂದಿರ್ಬೇಕು. ಅಂತ ಬೆಳೆ ನಾವು ಚಾಯ್ಸ್ ಮಾಡ್ಕೊಂತೀವಿ. ರೋಗ ಅಂತಂದ್ರ ಒಂದು ಜೀಡ್ ಕಟ್ಟು ರೋಗ ಅಂತ ಬರ್ತಾ. ಈಗ ಹೂವ ಸ್ಟಾರ್ಟ್ ಆತಂದ್ರ ಹಸಿರು ಕ್ಯೂಡಿ ಅಂತ ಬರ್ತಾ. ಅದಕ್ಕೆ ಏನ್ ದೊಡ್ಡ ರೇಟಿಂದ ಏನಿಲ್ಲ. ಇದಕ್ಕೆ ಎಣ್ಣೆ ಹೊಡಿಯೋದು ಒಂದು ಬೇವಿನ ಎಣ್ಣೆ ಅಂತ ಬರ್ತಾ. ಅದನ್ನ ಒಂದು 15 ದಿವಸಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ಕೊಂತಿದ್ರ ಆತ. ಸ್ನೇಹಿತರೆ, ಕುಷ್ಟಗಿಯ ಗೊನ್ನಗರ ಅನ್ನುವಂತಹ ಒಂದು ಚಿಕ್ಕ ಗ್ರಾಮದಲ್ಲಿ ಇದ್ದೀವಿ ಸ್ನೇಹಿತರೆ. ಈಗ ನಮ್ಮ ಜೊತೆ ನಿಂಗಪ್ಪ ಹಡಪದ್ ಅನ್ನುವಂತಹ ಕೃಷಿಕರು, ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡಿರುವಂಥವ್ರು ನಮ್ಮ ಜೊತೆ ಇದ್ದಾರೆ. ಮುಖ್ಯವಾಗಿ ಸ್ವಾವಲಂಬಿ ಜೀವನ ಬದುಕಬೇಕು, ನಾವೆಷ್ಟೇ ವಿದ್ಯಾವಂತರಾಗಿದ್ದರೂ ಸಹ ಕೃಷಿ ಅನ್ನುವಂಥದ್ದು ಪ್ರಮುಖ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸದ್ಯ ನಿಂಗಪ್ಪ ಹಡಪದವರು ಕೃಷಿಯಲ್ಲಿ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಶ್ರೀಗಂಧದ ಮರಗಳನ್ನು ನೆಟ್ಟಿದ್ರು. ಹಾಗಾಗಿ ಈಗ ಸದ್ಯಕ್ಕೆ ಕೃಷಿಯತ್ತ ವಾಲಿರುವಂತಹ ನಿಂಗಪ್ಪ ಹಡಪದ್ ಸದ್ಯ ನುಗ್ಗೆಕಾಯಿ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಪಪ್ಪಾಯಿ ಕೃಷಿಯನ್ನು ಮಾಡ್ತಿದ್ದಾರೆ ಸ್ನೇಹಿತರೆ. ಅವರು ನಮ್ಮ ಜೊತೆ ಇದ್ದಾರೆ ಸ್ನೇಹಿತರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಮುಖ್ಯವಾಗಿ ನುಗ್ಗೆ ಕೃಷಿ ಮಾಡ್ತಾ ಇದ್ದಾರೆ. ಎಷ್ಟು ಎಕರೆದಲ್ಲಿ ನುಗ್ಗೆ ಕೃಷಿ ಇದೆ ತಮ್ಮದು? 3.5 ಎಕರೆ ಇದೆ. 3.5 ಎಕರೆಯಲ್ಲಿ ಹೇಗೆ ಬಂತು ಈ ನುಗ್ಗೆ ಕೃಷಿಯನ್ನು ಮಾಡಬೇಕು ಅನ್ನುವಂಥದ್ದು? ನಾವು ಇದು ನೋಡ್ರಿ, ಇದು ಕಡಿಮೆ ನೀರಿನಲ್ಲಿ ಬೆಳೆಯುವಂಥದ್ದು ಸಸಿ. ಇದು ನಮ್ಮ ಭಾಗದಾಗ ನೋಡ್ರಿ, ಇದು ಜೂನ್ 1st ವೀಕ್ದಾಗ ಮಳೆ ಆಗಿದ್ದು ವಾಪಸ್ ಮಳೆನೇ ಆಗಿಲ್ಲ. ಹಿಂಗಾಗಿ ನಾವು ವಿಚಾರ ಮಾಡಿದ್ವಿ, ನಮ್ಗೆ ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಮರ ಯಾವುದು ಅಂದಾಗ ನಮ್ಗೆ ಇದು ಉತ್ತರ ಕನ್ನಡ ಭಾಗದಲ್ಲಿ ತುಂಬ ಇಳುವರಿ ಚೆನ್ನಾಗಿ ಬರ್ತಕ್ಕಂಥದ್ದು ಇದು ನುಗ್ಗಿ ಕೃಷಿ ನನಗೆ ಸ್ವಲ್ಪ ಓಕೆ ಅನಿಸ್ತು. ಅದಕ್ಕೆ ಇದನ್ನು ಚಾಯ್ಸ್ ಮಾಡಿಕೊಂಡಿದ್ವಿ. ಚಾಯ್ಸ್ ಮಾಡ್ಕೊಂಬಿಟ್ಟು ಇದನ್ನು ಪ್ಲಾಂಟೇಶನ್ ಒಂದು ಸ್ವಲ್ಪ ಆ್ಯಕ್ಚುಲಿ ನಾವು ಜೂನು ಜುಲೈ ತೊಳಗೆ ಮಾಡ್ಕೊಂಡಿದ್ರೆ ತುಂಬ ನಮ್ಗೆ ಬೇಸಿಗೆ ಟೈಮ್ ನೋಡಿದ್ಲೆ ಚೆನ್ನಾಗಿ ಬರ್ತಿತ್ತು. ನಾವು ಒಂದು ಸ್ವಲ್ಪ ಇದನ್ನು ಫೆಬ್ರವರಿ ತಿಂಗಳಲ್ಲಿ ಪ್ಲಾಂಟೇಶನ್ ಮಾಡಿದ್ವಿ. ಇದನ್ನು ನಮ್ಗೆ ಏನಾಯ್ತು, ಮಾಡಿದ ಖರ್ಚು ಅಷ್ಟ ಲಾಭಾಂಶ ಆಯ್ತು. ಮಾಡಿದ ಖರ್ಚು ಎಲ್ಲ ಬಂತು. ಈ ಸಲ ಏನು ಮಾಡಿದ್ವಿ, ಜೂನ್ 15ನೇ ತಾರೀಕಿಗೆ ಇದೆಲ್ಲ ಕಟ್ ಮಾಡಿ ಎಲ್ಲ ಹೊರಗಡೆ ಒಂದು ಸಳಿ ಹಾಕಿದೀವಿ ಎಲ್ಲ ವಾಲಿಗಳನ್ನ. ಈಗ ಕಟ್ ಮಾಡಿದ್ಮೇಲೆ ಮತ್ತೆ ಚಿಗುರು ಹೊಡೆದೈತೆ ನೋಡಿ. ಅಂದ್ರೆ ಈಗ ಇದು 2ನೇ ಸರಿ ನೀವು? ಇದು 1ನೇ ಕಟಿಂಗ್ ರೀ. ಈಗ ಇದು 1ನೇ ಕಟಿಂಗ್ ಇದೆ. ಈ ಸಲ ಇಳುವರಿ ಚೆನ್ನಾಗಿ ಬರ್ತಾ, ಯಾಕೆ ಚಿಗುರು ಜಾಸ್ತಿ ಬರ್ತಲ್ಲ. ಈ ಸಲ ಲಾಭ ಆಗ್ಬೋದು ಅಂತ ನಿರೀಕ್ಷೆ ಐತೆ. ಏನ್ರಿ, ಈಗ ನುಗ್ಗೆ ಕೃಷಿಯಲ್ಲಿ ನಿಜವಾಗ್ಲೂ ಲಾಭ ಇದೆಯಾ ಹೆಂಗೆ ಅಂತ? ಈಗ ಅನೇಕ ಜನ ನುಗ್ಗೆ ಕೃಷಿ ಹತ್ರ ವಾಲ್ತಾ ಇದ್ದಾರೆ. ಈಗ ಅನೇಕ ನಾವು ವಿಡಿಯೋಗಳು ನೋಡಿದಾಗ ಬಹುತೇಕ ನುಗ್ಗೆ ಕೃಷಿ ಹತ್ರ ಜನ ಹೆಚ್ಚು ಮನಸ್ಸು ಮಾಡತ್ತಾರೆ. ಇದು ಲಾಭ ಇದೆ ರೀ ಸರ್. ಆದ್ರೆ ಏನಂದ್ರ ಇದು ಲಾಟ್ರಿ ಇದ್ದಂಗ್ರಿ. ಇದು ಮಾಲ್ ಬಂದಾಗ ರೇಟ್ ಇರಲ್ಲ, ರೇಟ್ ಇದ್ದಾಗ ಮಾಲ್ ಇರಲ್ಲ. ಮಾಲ್ ಬಂದಾಗ ರೇಟ್ ಇರಲ್ಲ, ರೇಟ್ ಬಂದಾಗ ಮಾಲ್ ಇರಲ್ಲ. ಇಲ್ಲ, ಇದು ಆ್ಯಕ್ಚುಲಿ ಅಂದ್ರೆ ಇದು ಜಾಸ್ತಿ ಮಳೆ ಮತ್ತು ಜಾಸ್ತಿ ಥಂಡಿ ಆಯ್ತಂದ್ರ ಹೂವೆಲ್ಲ ಹೋಗ್ಬಿಡ್ತ, ಉದ್ರಿ ಬಿಡ್ತ. ಇದು ಏನಂದ್ರ ಚೊಕ್ಕ ಬಿಸಿಲಿದ್ರ ಅಷ್ಟ ಬರುವಂತ ಪೀಕ್. ಇದು ಚೊಕ್ಕ ಬಿಸಿಲು ಇರ್ಬೇಕು, ಚೆನ್ನಾಗಿ ಇಳುವರಿ ಬರ್ತೈತಿ. ಅದು ಬಿಟ್ಟು ಮಳೆ ಆಯ್ತಂದ್ರ ಗಿಡ ಕಾಯಿ ಉಬ್ಬಿ ಸಿಳ್ಳಿ ಕಪ್ಪಾಗುತ್ತೆ. ಕಾಯಿ ಮಾರ್ಕೆಟಲ್ಲಿ ರೇಟ್ ಸಿಗಲ್ಲ. ಇದು ಏನಿದ್ರು ತುಂಬಾ ಚೆನ್ನಾಗಿ ಕಾಯಿ ಬರ್ಬೇಕಂದ್ರ ಬೇಸಿಗೆ ಟೈಮಲ್ಲಿ ಚೆನ್ನಾಗಿ ಬರುತ್ತೆ. ಏನ್ರಿ, ಈಗ ನುಗ್ಗೆ ಕೃಷಿಗೆ ಇಂಥದ್ದೇ ಭೂಮಿ ಇರಬೇಕು ಹಿಂಗೆ ಅಂದ್ರೆ ಈ ಹೊರಗಡೆ ವಾತಾವರಣ ಹೇಳಿದ್ರಿ ನೀವು, ಹೆಚ್ಚು ಬಿಸಿಲು ಇರ್ಬೇಕಂತ ಹೇಳಿ. ಈಗ ಭೂಮಿ ಬಗ್ಗೆ ನಾವು ಹೇಳೋದಾದ್ರೆ ಎಂತಹ ಭೂಮಿ? ಕೆಂಪು ಭೂಮಿ ಮತ್ತು ಕಪ್ಪು ಭೂಮಿ ಎಲ್ಲ ಮಣ್ಣಿನಲ್ಲಿ ಬರ್ತಾ ಇದೆ. ಎಲ್ಲಾ ಭೂಮಿಯಲ್ಲಿ ಬೆಳಿತೀವಿ. ಬರ್ತಾ ಇದಕ್ಕೇನಪ್ಪ, ಜಾಸ್ತಿ ನೀರು ಅಂದ್ರೆ ವಾರಕ್ಕೆ ಒಂದ್ಸಲ ಒಂದು 2-3 ತಾಸು ಡ್ರಿಪ್ ಮುಖಾಂತರ ಕೊಟ್ರೆ ನಡಿತೈತಿ, ಅಥವಾ ನೀರು ಮಾಡಿದ್ರು ನಡಿತೈತಿ. ಬಟ್ ವಾರಕ್ಕೆ ಒಂದ್ಸಲ ಅಥವಾ 15 ದಿವ್ಸಕ್ಕೆ ಒಂದ್ಸಲ ನೀರು ಕೊಟ್ರೆ ಸಾಕು. ಇದಕ್ಕೆ ಒಟ್ಟು ಎಷ್ಟು ಭೂಮಿ ಇರೋದು ನಿಮ್ದು? ನಮ್ದು ಇರೋದು ಒಟ್ಟ ಇದು 9 ಎಕರೆ ರೀ. ಇದು 9 ಎಕರೆ. ಎಲ್ಲ ಎಕರೆಯಲ್ಲಿ ನುಗ್ಗೆ ಕೃಷಿ ಮಾಡಿ ಅಂತಂದ್ರೆ 3.5 ಎಕರೆ ನುಗ್ಗಿ ಕೃಷಿ ಮಾಡಿದೀವಿ. ಒಂದು 4 ಎಕರೆ ಪಪ್ಪಾಳಿ ಹಚ್ಚಿದೀವಿ. ಇದರಲ್ಲಿ ನುಗ್ಗಿದಲ್ಲಿ ನಾವು ಒಂದೊಂದು ಪಪ್ಪಾಳಿಗೆ ಹಾಕಿದೀವಿ. ಎಲ್ಲ ಕಾಣ್ತಿರ್ಬೋದು ನಿಮ್ಗೆಲ್ಲ. ಇದು ಯಾಕೆ ಹಾಕಿದೀವಿ ಅಂದ್ರ, ಒಂದೊಂದು ತವಲೆ ಇದು ನುಗ್ಗಿ ಬೀಜ ಇಟ್ಟ ಅದು ಗ್ಯಾಪ್ ಆಯ್ತು. ಅಂದ್ರೆ ಬೀಜ ಅದು ಹುಟ್ಲಿಲ್ಲ. ಹುಟ್ಲಾರ ಟೈಮಲ್ಲಿ ನಾವು ಪಪ್ಪಾಳಿಯಾಗಿ ತರಿಸಿದ್ವಲ್ಲ, ಅದು
ನಮ್ಮ ಕಡೆ ಎಕ್ಸ್ಟ್ರಾ ಉಳಿದಿತ್ತು ಅದನ್ನ ವೇಸ್ಟ್ ಮಾಡೋದೇನಂತ ಮಧ್ಯದಲ್ಲಿ ಒಂದೊಂದು ಪಪ್ಪಾಳಿ ಸಸಿ ನಾಟಿ ಮಾಡಿದ್ವಿ. ಈ ಎಷ್ಟರಿಂದ ಎಷ್ಟು ಇದು ಅಂತರ ಇರ್ಬೇಕು? ಇದು ಮೊದಲು ನಾವು ಪಪ್ಪಾಳಿ ಕೃಷಿ ಮಾಡಿದ್ರಿ. ಇದು ತೋಟ 6x6 ಇತ್ತು. ಇದು ಆಕ್ಚುಲಿ ಅಂತರ ಇದು 12x8 ಆಗ್ಬೇಕಿತ್ತು. ನಾವ್ ಏನ್ ಮಾಡಿದ್ವಿ, ಇದು ಪಪ್ಪಾಳಿ 6x6 ಅಂತರದಲ್ಲಿ ಮಾಡಿದಂತ ಒಂದು ಮೊದಲಿನ ಲೈನ್ ಇತ್ತಲ್ಲ, ಅದ ಲೈನ್ಗೆ 6x6 ಅಂತರದಲ್ಲಿ ನಾವು ನುಗ್ಗಿ ಮಾಡಿದ್ವಿ. ಈಗ 6x6 ಇದು ಇಷ್ಟು ಅನ್ರಿ? ಇದು 6 ಇದು. ಈ ಗಿಡಲಿಂದ ಗಿಡಕ್ಕೆ 6, ಲೈನಿಂದ ಲೈನ್ಗೆ 6 ಫೀಟ್ ಐತಿ. ಇದು 6 ಫೀಟ್ ಅಂದ್ರೆ ಆಕ್ಚುಲಿ ಇದು ಡಿಸ್ಟೆನ್ಸ್ ತುಂಬಾ ಕಮ್ಮಿ ಐತಿ. ಇದು ಇಷ್ಟು ಇರಬಾರ್ದು. ನಾವು ಲಾಸ್ಟ್ ಟೈಮ್ ಇದನ್ನ ಇದು ಹಾರ್ವೆಸ್ಟಿಂಗ್ ಕಾಯಿ ಮಾಡೋ ಟೈಮಲ್ಲಿ ನಮ್ಗೆ ತುಂಬಾ ತೊಂದರೆ ಆಯ್ತು. ಕಟ್ ಮಾಡಿದ್ಮೇಲೆ ಹೊರಗಡೆ ತಂದು ಹಾಕ್ಬೇಕಾದ್ರ ಆ ಕಡೆ ಈ ಕಡೆ ವಾಲಿಗಳೆಲ್ಲ ಕಲ್ತ್ ಬಿಟ್ಟಿದ್ವಿ. ಇವು ತುಂಬಾ ತೊಂದರೆ ಆಯ್ತು. ಇನ್ನೊಬ್ರು ಯಾರೊಬ್ರು ರೈತರು ಇದನ್ನ ನುಗ್ಗಿ ಕೃಷಿ ಮಾಡ್ಬೇಕಂದ್ರ ಇದು 12x8, 12x12, ಒಂದು 10x10 ಈ ತರ ಅಂತರ ಇಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಗಿಡಗನ ಇಲ್ಡ್ ಜಾಸ್ತಿ ಬರುತ್ತೆ. ಮತ್ತ ಕಟ್ ಮಾಡಿದ್ಮೇಲೆ ಹೊರಗಡೆ ತಂದು ಹಾಕಕ್ಕೂ ಅನುಕೂಲ ಆಗುತ್ತೆ. ಇದು ತುಂಬಾ ಹತ್ರ ಐತೆ. ನಾವು ಫಸ್ಟ್ ಟೈಮ್ ಪ್ಲಾಂಟೇಶನ್ ಮಾಡಿದ್ವಲ್ಲ, ಗೊತ್ತಾಗ್ಲಿಲ್ಲ ನಮಗೂ. 6x6 ಮಾಡಿದ್ವಿ. ಇದು 6x6 ತುಂಬಾ ಹತ್ರ ಆಗುತ್ತೆ ನುಗ್ಗಿ ಕೃಷಿ ಮಾಡೋರಿಗೆ. ಸ್ವಲ್ಪ ಅಂತರ ದೂರ ಇಟ್ರಂದ್ರೆ ಚೆನ್ನಾಗಿ ಆಗುತ್ತೆ. ಈ ನುಗ್ಗೆ ಕೃಷಿ ಅನ್ನುವಂಥದ್ದು ಈಗ ಯಾವುದೇ ಕೃಷಿಗೆ ನಾವು ಸಂಬಂಧಪಟ್ಟಂತ್ರಿ, ಮುಖ್ಯವಾಗಿ ಏನಾದರೂ ತರಬೇತಿ ಇದ್ರ ಬಗ್ಗೆ ಜ್ಞಾನ ಹೇಗೆ ನಿಮ್ಗೆ ಹೆಂಗಿತ್ತು ಅಂತ್ರಿ? ಇದ್ರ ಬಗ್ಗೆ ನಾವು ಏನು ತರಬೇತಿ ತಗೊಂಡಿಲ್ಲ, ಮಾಹಿತಿ ಹಂಗ ಯೂಟ್ಯೂಬ್ದಲ್ಲಿ ನೋಡಿಬಿಟ್ಟು ಇನ್ನೊಬ್ರು ರೈತರು ಒಬ್ರು ಹಾಕಿದ್ರಿ ಇಲ್ಲಿ ನಮ್ಮ ತೋಟದ ಪಕ್ಕದಲ್ಲಿ. ಅವ್ರೊಂದು ಅರ್ಧ ಎಕರೆದಲ್ಲಿ ಹಾಕಿದ್ರು. ಅವರಿಗೆ ಸ್ವಲ್ಪ ಲಾಭ ಆಗ್ತಾ ಅಂತಂದ್ರೆ ನಾವು ನಮ್ದು ಒಂದು ಬೇರೆ ದಂಧೆ ಇದೆ, ನಮ್ದು ಬಿಸ್ನೆಸ್ ಇದೆ. ನಾವು ಇದ್ರ ಜೊತೆಗೆ ನಾವು ಏನ್ ಮಾಡಿದ್ವಿ, ನಾವು ಯಾವ್ದ ಹೊಲದಲ್ಲಿ ಪ್ಲಾಂಟೇಶನ್ ಮಾಡ್ಬೇಕಾದ್ರ ನಮ್ ಬಿಸ್ನೆಸ್ ನಡೆದಿರ್ಬೇಕು, ನಮ್ಮ ಹೊಲದಲ್ಲಿ ಬೆಳೆನೂ ಬಂದಿರ್ಬೇಕು. ಅಂತ ಬೆಳೆ ನಾವು ಚಾಯ್ಸ್ ಮಾಡ್ಕೊಂತೀವಿ. ಈಗ ನಾವು ಇದಕ್ಕ ಕೃಷಿಕರ ಅಂತಂದು 24 ತಾಸು ಹೊಲದಲ್ಲಿ ಇರೋರಲ್ಲ. ಈಗ ಡೇದಲ್ಲಿ ಬೇರೆ ಕಡೆ ಹೋಗ್ತಿವಿ, ನಾವು ನೈಟ್ ಅಷ್ಟ ಬರ್ತೀವಿ. ವಾರದಲ್ಲಿ ಒಮ್ಮೆ 2 ಸಲ ಏನೋ ಟೈಮ್ ತಗೊಂಡು ಈ ತರ ಡ್ರಿಪ್ ಮಾಡಿ, ಈಗ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿವಿ, ಡ್ರಿಪ್ ಮಾಡಿ ಎಲ್ಲ ಆಲ್ಮೋಸ್ಟ್ ನಾವು ಯಾವ್ದು ನೀರನ್ನ ಡ್ರಿಪ್ಪಿಲೇ ಬಿಡ್ತೀವಿ. ಅಂದ್ರೆ ಆಟೋ ಹಚ್ಚಿರ್ತೀವಿ, ಕರೆಂಟ್ ಬಂದ್ರೆ ಆಟೋಮೆಟಿಕ್ ಎಲ್ಲ ಸಪ್ಲೈ ಆಗ್ತಾ ಇರ್ತದ. ನಾವು ಹೊಲಕ್ ಬರುವಂತ ಅವಶ್ಯಕತೆ ಇಲ್ಲ. ಸುಮ್ನೆ ಇಂತ ಕಸ ಬಂದಾಗ ಗೊಬ್ಬರ ಹಾಕ್ಬೇಕಾದ್ರ ಕೆಲವೊಂದಿಷ್ಟು ಆಳುಗಳನ್ನ ತಗೊಂಡು ಮನೆಯಲ್ಲಿ ನಮ್ಮ ಅಪ್ಪರ ನಾವು ರೊಕ್ಕ ಕೊಡ್ತೀವಿ, ಅವ್ರ ಆಳು ಹಚ್ಕಾಟ್ ಎಲ್ಲ ಕ್ಲೀನ್ ಆಗಿ ಮಾಡಿಸ್ತಾರ. ಈ ತರ ಅಂದ್ರೆ ಬಿಸ್ನೆಸ್ ಜೊತೆಗೂ ಈ ಕೃಷಿನೂ ಆರಂಭ ಮಾಡಿದ್ರಿ? ಆರಂಭ ಮಾಡಿದ್ವಿ. ಈಗ ಆಲ್ರೆಡಿ ಒಂದು ನೀವು ಪೀಕ್ ತೆಗ್ದಿರಿ ಈಗ ನುಗ್ಗೆ? ಒಂದೇ ಪೀಕ್ ತೆಗ್ದಿದ್ವಿ ನಾವು. ಇದರಲ್ಲಿ ಏನ್ ಅನ್ಸತ್ರಿ? ಇದ್ರೊಳಗೆ ನಮ್ಮ ಮಾಡಿದ ಖರ್ಚು ಬಂದೈತಿ ಸರ್. ಮಾಡಿದ ಖರ್ಚು ಬಂದೈತಿ. ಇನ್ನೂ ಅಷ್ಟೇನ್ ಲಾಭ ಏನ ಅನ್ಸಿಲ್ಲ ನಮ್ಗೆ ಇದು. ಯಾಕಂದ್ರೆ ನಾವು ಪ್ಲಾಂಟೇಶನ್ ಮಾಡೋದ ಸ್ವಲ್ಪ ಲೇಟ್ ಆಗಿ ಮಾಡಿದ್ವಲ್ಲ, ಬೇಗ ಮಳೆಗಾಲ ಸ್ಟಾರ್ಟ್ ಆತಲ್ಲ. ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಜೂನ್ ತಿಂಗಳಿಗೆ ನಮ್ಗೆ ಇದು ಆಲ್ಮೋಸ್ಟ್ ಇದಾಯ್ತು. ಏನಂದ್ರ ಕಾಯಿ ಒಡೆದು ಕಪ್ಪಾಗಿ ಅದು ಹೂ ಉದ್ರಿ, ಹಿಂಗಾಗಿ ಅದು ಏನು ಬರ್ಲಾರ್ದಂಗ ಆತಲ್ಲ. ಹಿಂಗಾಗಿ ನಾವ್ ಏನ್ ಮಾಡಿದ್ವಿ, ಇದನ್ನ ಕಟ್ ಮಾಡಿದ್ವಿ. ಕಟಾವ್ ಮಾಡಿ ಎಲ್ಲಾ ಒಂದ್ ಸೈಡ್ ಓದ್ ಹಾಕಿದ್ವಿ. ಅದನ್ನ ಇದು ಕಟ್ ಮಾಡಿದಂತ ವಾಲಿಗಳನ್ನ ಒಂದ್ ಸೈಡ್ ಹಾಕಿದ್ರ ಅದ ಒಂದು ಹೆಚ್ಚು ಕಮ್ಮಿ ಒಂದು 2-3 ಗಾಡಿ ಗೊಬ್ಬರ ಸಿಗುತ್ತೆ ಅದರಲ್ಲಿ. ಒಂದ್ ಸೈಡ್ ಹಾಕಿ ಕೊಳೆ ಬಿಟ್ಟು ಅದ ಗೊಬ್ಬರನ ನಾವು ವಾಪಸ್ ಇದಕ್ಕೆ ಬಡ್ಡಿಗೆ ಹಾಕ್ಬೋದು. ಈಗ ನಾವು ದನ ಗೊಬ್ಬರ ತೊಗೊಂಬಂದು ಹಾಕಿ ಖರ್ಚು ಮಾಡೋಕ್ಕಿಂತ ಈ ಕಟ್ ಮಾಡಿದ ವಾಲಿಗಳನ್ನ ಒಂದ್ ಸೈಡ್ ಇಟ್ಬಿಟ್ಟು ಅದು ಎಲ್ಲ ಕ್ಲೀನ್ ಆಗಿ ಕೊಳತ ಮೇಲೆ ಅದನ್ನ ತೊಗೊಂಬಂದು ಮತ್ತೆ ಬಡ್ಡಿಗೆ ಒಂದೊಂದು ಪುಟ್ಟಿ ಹಾಕೋದ್ರಿಂದ ಸಾವಯವ ಕೃಷಿ ಆಗುತ್ತೆ. ಈ ತರ. ಈಗ ಒಟ್ಟು ಎಷ್ಟು ಇಳುವರಿ ಆಗಿತ್ತು? ಇಳುವರಿ ಇದು ಟೋಟಲ್ ಆಗಿ ಎಷ್ಟು ಅಷ್ಟೇನು ಲೆಕ್ಕ ಮಾಡಿಲ್ಲ ನಾವು. ಅದನ್ನ ಏನಪ್ಪ, ನಾವು ಒಂದು ಹೆಚ್ಚು ಕಮ್ಮಿ 1 ಲಕ್ಷವರೆಗೆ ನಾವು ಖರ್ಚು ಮಾಡಿದ್ವಿ. 1,20,25 ಸಾವಿರ ಆಗೈತೆ ನಮ್ಗಿದು. ನಾವು ಮಾಡಿದ ಖರ್ಚು ತೆಗೆದು ಒಂದು 20-25 ಸಾವಿರ ರೂಪಾಯಿ ಲಾಭ ಆಗೈತಿ. ಅದು ಎಷ್ಟು ಅಂದ್ರೆ ತಿಂಗಳುಗಳು ಇದು ಅಂದ್ರೆ ಈ ಬೆಳೆ ಬರಬೇಕಂದ್ರೆ ಎಷ್ಟು ಹೆಚ್ಚಿಂದ ಎಷ್ಟು? ಪ್ಲಾಂಟೇಶನ್ ಮಾಡಿ 5 ತಿಂಗಳಿಗೆ ಇದು ಚಲೋ ಆಗತ್ತೆ ಹಾರ್ವೆಸ್ಟಿಂಗ್. ಈಗ ಪ್ಲಾಂಟೇಶನ್ ನೀವು ಕೆಲವೊಬ್ರು ಏನ್ ಮಾಡ್ತಾರ, ಅಗಿ ತರಿಸ್ತಾರ ಮಹಾರಾಷ್ಟ್ರದಿಂದ. 10-11 ರೂಪಾಯಿ ಕೊಟ್ಟು ಅಗಿ ತಂದು ನುಗ್ಗಿ ತಂದು ಹಚ್ಚಿ ಹಂಗೂ ಮಾಡ್ತಾರ. ನುಗ್ಗಿ ಅಗಿ ಹಚ್ಚೋದ್ರಿಂದ ಬೇಗ ಕಾಯಿ ಸ್ಟಾರ್ಟ್ ಆಗತ್ತ 2 ತಿಂಗಳ ಮುಂಚಿತವಾಗಿ. ಈಗ ಬೀಜ ಇಡುದ್ರಿಂದ 2 ತಿಂಗಳು ಲೇಟ್ ಆಗತ್ತೆ. ಈಗ ಬೀಜ ಇಡುದ್ರಿಂದ 1-2 ತಿಂಗಳು ಲೇಟ್ ಆಗಿ ಬರ್ತಂದ್ರ 5 ತಿಂಗಳಿಗೆ ಇದು ಆಲ್ಮೋಸ್ಟ್ ಸ್ಟಾರ್ಟ್ ಆಗತ್ತ. ಬೀಜ ಇಟ್ರು ಕೂಡ ಈಗ ಅದು ಅಗಿ ತಂದು ಇಟ್ರೆ 1-4 ತಿಂಗಳಿಗೆ ಏನೋ ಕಾಯಿ ಸ್ಟಾರ್ಟ್ ಆಗ್ಬೋದು.
ಈ ಅಗಿಗಳಲ್ಲಿ ಬೇರೆ ಬೇರೆ ವೆರೈಟಿ ಇದಾವಂತ. ಒಡಿಶೆತ್ರಿ ಇದೆ, ಭಾಗ್ಯ ನುಗ್ಗಿ ತಳಿ ಇದೆ, ಬಾಗಲಕೋಟೆ ಯೂನಿವರ್ಸಿಟಿ ಅವರು ರಿಸರ್ಚ್ ಮಾಡಿದ್ದದ. ಭಾಗ್ಯ ನುಗ್ಗಿ ತಳಿ ತುಂಬಾ ಚೆನ್ನಾಗಿದೆ. ನಾವು ಇದು ಧನುಷ್ PHS ಅಂತಂದು ನೀವು ಹಾಕಿರೋದು, ನಾವು ಹಾಕಿದ್ರು. ನಾವು ಧನುಷ್ PHS ಅಂತಂದು ಇಲ್ಲಿ ನಮ್ಮ ತೋಟದ ಪಕ್ಕದಲ್ಲಿ ಒಬ್ರು ಅರ್ಧ ಎಕರೆ ಹಾಕಿದ್ರು. ಅವ್ರನ್ನ ತೋಟ ಹೋಗಿ ನೋಡಿದಾಗ ನಮ್ಗೆ ಧನುಷ್ ಇದು ವೆರೈಟಿ ಯಾವ್ದಪ್ಪ ಅಂತ ಕೇಳಿದಾಗ ಅವ್ರು ಇದು ಇಂಥದ ಅಂತ ತೋರಿಸಿದ್ರು ನಮ್ಗೆ. ನಾವು ಅದು ತುಂಬಾ ನಮ್ಗೆ ಇಳುವರಿ ಚೆನ್ನಾಗಿತ್ತು, ಅದು ನೋಡಿದ್ವಲ್ಲ, ಅದು ಕಾಯಿ ತುಂಬಾ ಚೆನ್ನಾಗಿ ಹಿಡಿದಿತ್ತಲ್ಲ, ನಾವು ಇದನ್ನ ತರ್ಸೋಣ ಅಂತ ಹೇಳ್ಬಿಟ್ಟು ಇದನ್ನ ಮಾಡಿದ್ವಿ. ಧನುಷ್ PHS ಅಂತ ಹೇಳ್ಬಿಟ್ಟು ಇದು ಹೈದರಾಬಾದ್ ತಳಿ ಇದು ಮೂಲದ್ದು. ಓಕೆ. ಅಂದ್ರೆ ಈಗ ಈ ನುಗ್ಗೆಕಾಯಿ ಬೆಳೆದ ಗಿಡ ದೊಡ್ಡದಾದ್ಮೇಲೆ ಅದಕ್ಕೆ ಔಷಧಿಗಳಂತಿರ್ತಾವೆ, ರೋಗಗಳಂತಿರ್ತಾವೆ. ಅವುಗಳಿಗೆ ಅಂದ್ರೆ ಅವುಗಳ ಜ್ಞಾನನೂ ಸಹ ನಮ್ಗೆ ಇರಬೇಕಾಗತ್ತೆ. ರೋಗ ಅಂತಂದ್ರ ಒಂದು ಜೀಡ್ ಕಟ್ಟು ರೋಗ ಅಂತ ಬರ್ತಾ. ಈಗ ಹೂವ ಸ್ಟಾರ್ಟ್ ಆತಂದ್ರ ಹಸಿರು ಕ್ಯೂಡಿ ಅಂತ ಬರ್ತಾ. ಅದಕ್ಕೆ ಏನ್ ದೊಡ್ಡ ರೇಟಿಂದ ಏನಿಲ್ಲ. ಇದಕ್ಕೆ ಎಣ್ಣೆ ಹೊಡಿಯೋದು ಒಂದು ಬೇವಿನ ಎಣ್ಣೆ ಅಂತ ಬರ್ತಾ, ಅದನ್ನ ಒಂದು 15 ದಿವ್ಸಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ಕೊಂತಿದ್ರ ಆತ. ಮತ್ತೇನು ಅಂತ ಎಣ್ಣೆ ಹೊಡಿಯೋದಾಗ್ಲಿ, ಆ ಗೊಬ್ಬರ ದೊಡ್ಡ ಪ್ರಮಾಣದಾಗ ರಾಸಾಯನಿಕ ಗೊಬ್ಬರ ತಂದು ಹಾಕೋದಾಗ್ಲಿ ಅಂತ ಅವಶ್ಯಕತೆ ಇಲ್ಲ ಇದಕ್ಕೆ. ಈ ನುಗ್ಗೆ ಕೃಷಿ ಒಳಗೆ ಕೃಷಿ ಮಾಡ್ಬೇಕಂತ ನಾವು ಅನ್ಕೊಂತೀವಿ, ಬಟ್ ಅಲ್ಲೆಲ್ಲ ಸಪೋರ್ಟಿಂಗ್ ಒಂದಿಷ್ಟು ಹ್ಯಾಂಡ್ಸ್ ಬೇಕಾಗ್ತಾವೆ. ನಂತರ ಈ ನುಗ್ಗೆ ಕಾಯಿನ ಎಲ್ಲಿ ತರಿಸ್ಬೇಕು ನಾವು ಈ ಗಿಡಗಳನ್ನ ಅನ್ನುವಂಥದ್ದು ಮುಖ್ಯ ಆಗತ್ತೆ ರೀ. ಈಗ ನಿಮ್ಗೆ ಅದೊಂದು ಎದುರಾಗಿರುವಂತಹ ಸಮಸ್ಯೆಗಳು ನಂತರ ಹೆಂಗೆ ತರಿಸಿದ್ರಿ ಅಂತ ಅವನ್ನೆಲ್ಲ? ನಾವು ಇದು ಧನುಷ್ PHS ಅಂತೇಳಿ ಇಲ್ಲಿ ಕುಷ್ಗಿ ಒಳಗೆ ತರಿಸಿದ್ರಿ ಸರ್. ನಾವು ಕುಷ್ಗಿಯಿಂದ ತೊಗೊಂಬಂದ್ ಕಾಟ ಅಲ್ಲಿ ಒಂದು ಲಕ್ಷ್ಮಿ ಅಗ್ರೋ ಅಂತ ಐತಿ, ಅಲ್ಲಿ ಸಿಗ್ತಾವ ಬೀಜ, ಅಲ್ಲಿಂದ ತರಿಸಿ ಕಾಟ ಹಾಕಿದ್ದು ಇದು. ಈಗ ಇದ್ರೊಳಗ ವೆರೈಟಿ ಅದಾವ್ರಿ. ಭಾಗ್ಯ ನುಗ್ಗಿ ತಳಿ ಅಂತಿದೆ, ಬಾಗಲಕೋಟೆ ಒಡಿಶೆತ್ರಿ ಅಂತಿದೆ, ಇನ್ನೂ ಹಲವಾರು ವೆರೈಟಿಗಳು ಅದಾವ ಇದರಲ್ಲಿ. ನಾವು ಇದನ್ನ ತಗೊಂಡ್ಬರ್ತು, ಇದು ನಮ್ಗೆ ಚೆನ್ನಾಗಿ ಅನಿಸ್ತು. ಅಂದ್ರೆ ಕಣ್ಣಾರ ನೋಡಿದ್ವಿ. ಇದು ಅಂದ್ರೆ ನೀವು ಬೀಜ ಹಚ್ಚಿಲ್ಲ, ಗಿಡ ಹಚ್ಚಿದ್ರಿ? ಇಲ್ಲ, ಬೀಜ ತೊಗೊಂಬಂದು ಬೀಜ ಇಟ್ಟಿದ್ದೀವ್ರಿ ನಾವು. ಇದನ್ನ ಬೀಜ ಇಡ್ಬೇಕಾದ್ರೂ ನೀರು ಎಲ್ಲಿ ಬೀಳುತ್ತಾ ಅಲ್ಲೇ ಬೀಜ ಇಟ್ಟಿದ್ದು ನಾವು. ಇದು ಇನ್ನೊಂದಂದ್ರೆ ಬೀಜ ನಾಟಿ ಮಾಡಾಗ ಜಾಸ್ತಿ ಒಳಕ ಇಡಬಾರ್ದು, ಸ್ವಲ್ಪ ಮಣ್ಣು ಅಷ್ಟ ಬೀಳ್ಬೇಕು ಅದ್ರ ಮೇಲೆ. ಸ್ವಲ್ಪ ಮಣ್ಣು ಜಾಸ್ತಿ ಆತಂದ್ರ ಇದು ಗಿಡ ಏನಾಗತ್ತೆ, ನಾಟಿ ಆಗಂಗಿಲ್ಲ, ಹುಟ್ಟಾಗಿಲ್ಲ. ಇದು ಬೀಜ ಇಟ್ಟು ಒಂದು 10 ದಿವ್ಸಕ್ಕೆ ಕಾಣಿಸ್ಕೊಳತ್ತ, ಅಂದ್ರೆ ಹುಟ್ಟುತ್ತವಾಗ. ಈಗ ಬೀಜ ತರೋದು ನಂತರ ಸಸ್ಯ ತರೋದು, ಈಗ ಯಾವ್ದು ಆರ್ಥಿಕವಾಗಿ ಯಾವ್ದು ಒಳ್ಳೇದು ಅನ್ಸುತ್ತೆ ನಮ್ಗೆ?